ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಭಾನುವಾರ ನಾವು ಸ್ವಲ್ಪ ಲೇಟಾಗಿ ಎದ್ದಿರೋದು. ನಾನು ಮಾತ್ರ ಇವತ್ತು, ಯಾಕಂದರೆ ಒಂಚೂರು ಬೆಳಗ್ಗೆನೇ ಹನಿ ಬೀಳ್ತಾ ಇತ್ತು, ಹಾಗೆ ಸ್ವಲ್ಪ ಚಳಿ ಕೂಡ ಇತ್ತಾ, ಹಾಗಾಗಿ ಚೆನ್ನಾಗಿ ನಿದ್ದೆ ಬಂದುಬಿಡ್ತು. ನಿದ್ದೆ ಮಾಡಿಬಿಟ್ಟಿದ್ದೆ. ಈಗ ಒಂದು 8:30 ಅನ್ನಂಗೆ ಎದ್ದಿದ್ದು ನಾನು. ಆದರೆ ಅಪ್ಪು ಸ್ವಲ್ಪ ಬೇಗ ಎದ್ಬಿಟ್ರು ಇವತ್ತು. ಅವರು ರಾತ್ರಿನೇ ಹೇಳಿದರು, ನಾನು ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಡ್ತೀನಿ ಅಂತ. ಯಾಕಂದರೆ ತುಂಬ ಗಲೀಜಾಗ್ಬಿಟ್ಟಿದೆ ಹೊರಗಡೆ. ಇಲ್ಲಿ ಒಳಗಡೆ ಕೆಲವೊಂದಿಷ್ಟು ಪಾಟ್ಗಳನ್ನೆಲ್ಲ ಇಟ್ಕೊಂಡಿದ್ದೆ ಗೊತ್ತಾ, ಕಿಚನಲ್ಲಿ ಮತ್ತು ಇಲ್ಲಿ, ಹಾಗೆ ಬುದ್ಧನ ಹತ್ರ. ಜೊತೆಗೆ ರೂಮಲ್ಲೂ ಕೂಡ ಒಂದು 2-3 ಪಾಟ್ ಇಟ್ಟಿದ್ದೆ. ಈ ಕಡೆ ರೂಮಲ್ಲೂ ಕೂಡ ಒಂದು ಇಟ್ಟಿದ್ದೆ. ಅದನ್ನೆಲ್ಲ ನಾವೇನು ಮಾಡ್ದೋ ಅಂದರೆ, ಡೆಲಿವರಿ ಆಗಿ ಮನೆಗೆ ಬಂದ ಕೂಡಲೇ ಎಲ್ಲನೂ ಕೂಡ ಈಚೆಗೆ ಇಟ್ಬಿಟ್ಟು, ಯಾಕಂದರೆ ಮಗು ಮನೆಗೆ ಬಂದಮೇಲೆ ನಮ್ಮೆಲ್ಲರೂ ಗಮನ ಕೂಡ ಮಗು ಮೇಲೆ ಇರುತ್ತೆ ಅಲ್ವಾ. ಈ ಗಿಡಗಳ ಬಗ್ಗೆ ಗಮನ ಕೊಡೋದು ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಅದಲ್ಲದೆ ಬಾಣ್ತಿ ಮನೆಯಲ್ಲಿ ಕೆಲಸ ಸಾಗಲ್ವಂತೆ. ಎಷ್ಟು ಕೆಲಸ ಮಾಡ್ತಿದ್ರು ಕೂಡ ಮಾಡ್ತಾನೆ ಇರಬೇಕು. ಅಮ್ಮನೂ ಕೂಡ ಅಷ್ಟೇ, ಬೆಳಗ್ಗೆ 6 ಗಂಟೆ ಕೆಲಸ ಶುರು ಮಾಡಿದ್ರೆ ಅವ್ರು ಸಂಜೆವರೆಗೂ ಮಾಡ್ತಾನೆ ಇರ್ತಾರೆ. ಸಂಜೆ ಮೇಲೇ ಅವರು ಫ್ರೀ ಆಗೋದು, ಅಷ್ಟು ಕೆಲಸ ಇರುತ್ತೆ. ಅದ್ರ ಮಧ್ಯೆ ಗಿಡಗಳಿಗೆ ನೀರು ಹಾಕಮ್ಮ, ಅವನ್ನೆಲ್ಲ ಎತ್ತಿ ಈಚೆ ಕಡೆ ಇಡಮ್ಮ, ಇದನ್ನೆಲ್ಲ ಹೇಳಲಿಕ್ಕಾಗಲ್ಲ ಅಲ್ವಾ. ಅವ್ರಿಗೂ ಕೂಡ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಇನ್ನು ಅಪ್ಪನೂ ಕೂಡ ಮಾಡಲಿಕ್ಕಾಗಲ್ಲ. ಅವರು ಶಾಪ್ಗೆ ಹೋಗೋದು, ಅವ್ರ ಕೆಲಸ, ಅವ್ರದ್ದೇ ಆದ ಕೆಲಸಗಳಿರುತ್ತೆ. ಇನ್ನು ನನಗೆ ಭಾರ ಎತ್ಬೇಡ ಅಂತೇಳಿ ಸ್ಟಾರ್ಟಿಂಗಲ್ಲೆಲ್ಲ ಹೇಳಿದ್ರಲ್ವ. ಅದಕ್ಕೆ ಅಪ್ಪು ಬಂದಿದ್ದೀನೇ ಎಲ್ಲನೂ ಕೂಡ ಈಚೆ ಕಡೆ ಇಟ್ಬಿಟ್ರು. ಒಳಗಡೆ ನಾವು ಇಂಡೋರ್ ಪ್ಲಾಂಟ್ಸ್ ಇಟ್ಕೊಂಡು ಅಂದಮೇಲೆ ಅದ್ರ ಕಡೆ ಸ್ವಲ್ಪ ನಾವು ಜಾಸ್ತಿ ಗಮನ ಕೊಡಬೇಕು. ವಾರಕ್ಕೊಂದ್ಸಲ ಈಚೆ ಕಡೆ ಇಡಬೇಕು, ನೀರು ಹಾಕ್ತಿರ್ಬೇಕು, ಹುಳ ಆಗ್ತಿದೆಯಾ ನೋಡ್ಕೊತಿರ್ಬೇಕು. ಇದೆಲ್ಲ ಈ ಟೈಮಲ್ಲಿ ಕಷ್ಟ. ಹಾಗಾಗಿ ಅವರು ಹೊರಗಡೆನೇ ಇಟ್ಬಿಟ್ಟಿದ್ರು. ಇನ್ನು ಇವಾಗ ಸ್ವಲ್ಪ ಫ್ರೀ ಆಗಿದ್ದರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ಬಿಡ್ತೀನಿ. ನೀವೇನಾದ್ರೂ ಸೊಪ್ಪು ಸೋಸ್ಕೊಳ್ಳೋದು, ಕಾಲ್ಗಿಲ್ ಸೋಸ್ಕೊಳ್ಳಿಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಬೆಳಗ್ಗೆನೆ ಹೋಗಿ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಅಷ್ಟೇ ಸುಮಾರಷ್ಟು ಗಲೀಜಾಗ್ಬಿಟ್ಟಿತ್ತು. ಮಣ್ಣು ಮತ್ತು ಬೇಡ್ದಿರೋ ಪಾಟ್ಗಳನ್ನೆಲ್ಲ ಎಲ್ಲನೂ ತಗೊಂಡೋಗಿ ಇಟ್ಬಿಟ್ಟು, ಕೆಲವೊಂದು ಗಿಡ ಒಣಗೋಗಿದೆ, ಕೆಲವೊಂದು ಗಿಡ ಚೆನ್ನಾಗಿದೆ, ಹಿಂಗಾಗೋಗ್ಬಿಟ್ಟಿದೆ. ಎಲ್ಲನೂ ಕೂಡ ಇವತ್ತು ತೆಗಿತಾ ಇದ್ದಾರೆ. ಇನ್ನು ನಾನಿವಾಗ ಹಾಗೆ ವ್ಲಾಗ್ನು ಕೂಡ ಶುರು ಮಾಡೋಣ ಅಂತೇಳಿ ಶುರು ಮಾಡಿಕೊಂಡೆ. ಬನ್ನಿ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹಂಗೆ ತೋರಿಸ್ತೀನಿ. ನಾವು ನರ್ಸರಿಯಿಂದ ಗಿಡ ತರಬೇಕಾದ್ರೆ ಪಾಟ್ ಸಮೇತ ಕೊಟ್ಟಿರ್ತಾರೆ ಅಲ್ವಾ. ಪಾಟ್ಗಳನ್ನೂ ಕೂಡ ನಾನು ಬಿಸಾಡಿರ್ಲಿಲ್ಲ, ಎಲ್ಲ ಹಂಗೆ ಇಟ್ಕೊಂಡಿದ್ದೆ. ಅಪ್ಪು ಸುಮ್ಮನೆ ಎಲ್ಲನೂ ಗುಡ್ಡೆ ಹಾಕೊಳ್ತೀಯ ಅಂತೇಳಿ ಅವನ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟು ಚೆನ್ನಾಗಿರೋ ಪಾಟ್ಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ದೀಪಾವಳಿ ಹಬ್ಬ ಮುಗೀತು. ಹಬ್ಬ ಮುಗಿದ್ಮೇಲೆ ಕೂಡ ಮನೇಲಿರೋ ಸ್ವೀಟ್ಸ್ ಖಾಲಿ ಆಗಿರಲ್ಲ, ಹಾಗೆ ಪಟಾಕಿಗಳು ಕೂಡ ಮಿಕ್ಬಿಟ್ಟಿರುತ್ತೆ. ಇದನ್ನೆಲ್ಲ ಮುಗಿಸ್ಲಿಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳ್ತೀವಿ. ಎಲ್ಲನೂ ಕೂಡ ಮುಗಿಸ್ಕೊಂಡು ಮತ್ತೆ ಮನೆ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ಟೈಮ್ ಸಿಕ್ತಪ್ಪ ಅಂತೇಳಿ ರೆಸ್ಟ್ ಮಾಡ್ತಾ ಇರ್ತೀವಿ. ಈ ರೆಸ್ಟ್ ಮಾಡೋ ಟೈಮಲ್ಲಿ ನಾವು ಸ್ಕಿನ್ ಬಗ್ಗೆನೂ ಕೂಡ ಸ್ವಲ್ಪ ಕಾಳಜಿ ವಹಿಸಬೇಕು. ಯಾಕೆ ಗೊತ್ತಾ, ದೀಪಾವಳಿ ಹಬ್ಬ ಆದಮೇಲೆ ನಿಮಗೆ ಗೊತ್ತಿರೋ ಹಾಗೆ ಚಳಿಗಾಲ ಕೂಡ ಶುರುವಾಗ್ಬಿಡತ್ತೆ. ಚಳಿಗಾಲ ಶುರುವಾಯಿತು ಅಂದರೆ ಕೇಳಬೇಕಾ, ನಮ್ಮ ಸ್ಕಿನ್ಗೆ ಸುಮಾರಷ್ಟು ಪ್ರಾಬ್ಲಮ್ಸ್ಗಳು ಹುಡ್ಕೊಳ್ತಾ ಬರ್ತಾ ಇರುತ್ತೆ. ಇದಕ್ಕಿದ್ದಂಗೆ ಸ್ಕಿನ್ನು ಡ್ರೈ ಆಗುತ್ತೆ, ಹಾಗೆ ಸ್ವಲ್ಪ ಡಲ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಮುಖ ಎಲ್ಲ ತೊಳೆದ್ಮೇಲೆ ಕೆಲವೊಬ್ಬರಿಗೆ ಸ್ಕಿನ್ ಟೈಟ್ ಆಗ್ತಾ ಇದೆಯೇನೋ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ನಿಜ ಹೇಳಬೇಕು ಅಂದರೆ ನಮ್ಮ ಸ್ಕಿನ್ಗೆ ಏನಾಗ್ತಾ ಇದೆ ಅಂತೇಳಿ ಒಂದೊಂದ್ಸಲ ನಮಗೆ ಗೊತ್ತಿರಲ್ಲ. ಒಂದಿನ ಚೆನ್ನಾಗಿರುತ್ತೆ, ಇನ್ನೊಂದು ದಿನ ಚೆನ್ನಾಗಿರಲ್ಲ. ಹಾಗಾಗಿ ಸ್ಕಿನ್ ಬಗ್ಗೆನೂ ಕೂಡ ಸ್ವಲ್ಪ ಕಾಳಜಿ ವಹಿಸ್ಬೇಕಲ್ವಾ. ನಾನು ಕೂಡ ಅಷ್ಟೇ. ಇದೆಲ್ಲ ಮುಗ್ದಿದ್ದಾದಮೇಲೆ ನನ್ನ ಸ್ಕಿನ್ ಬಗ್ಗೆನೂ ಕೂಡ ಸ್ವಲ್ಪ ಗಮನ ವಹಿಸಿ ಡಿಟಾಕ್ಸ್ ಮಾಡ್ಕೊಳ್ತೀನಿ. ನಾನೇನು ಮಾಡ್ತೀನಿ ಅಂದರೆ, ಸಿಂಪಲ್ಲಾಗಿ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ತೀನಿ ಅಷ್ಟೇ. ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ನಾನು ಈ ಆ್ಯಪ್ನ ಯೂಸ್ ಮಾಡಲಿಕ್ಕೆ ಹಿಡಿದ್ಮೇಲೆ ನನಗೆ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗ್ತಾ ಇದೆ. ಏನಿಲ್ಲ, ಕ್ಯೂರ್ ಸ್ಕಿನ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಜಸ್ಟ್ ನಮ್ಮ ಒಂದು ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟೇ. ಅಪ್ಲೋಡ್ ಮಾಡಿದ ಮೇಲೆ ಅಲ್ಲಿ ಅನಲೈಸ್ ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿ ಏನೇನು ತೊಂದರೆ ಇದೆ ಅಂತ. ಇವಾಗ ಹೇಳ್ಬೇಕಂದ್ರೆ ಪಿಗ್ಮೆಂಟೇಷನ್ ಇರ್ಬೋದು, ಡಲ್ನೆಸ್ಸು, ಹಾಗೆ ಏನಾದ್ರೂ ಸ್ವಲ್ಪ ಡಾರ್ಕ್ ಸರ್ಕಲ್ಸು, ಈ ಥರ ಏನೇ ತೊಂದರೆ ಇದ್ದರೂ ಕೂಡ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ಅಲ್ಲಿ ಒಂದು ಒಳ್ಳೆ ಡರ್ಮಕಾಲಜಿಸ್ಟ್ ಕೂಡ ಇರ್ತಾರೆ. ಅವರು ಇದನ್ನು ಚೆಕ್ ಮಾಡಿ ನಮ್ಮ ಸ್ಕಿನ್ನಲ್ಲಿ ಏನೇನು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಏನು ಪ್ರಾಡಕ್ಟ್ನ ಕಲಿಸ್ಕೊಡ್ಬೇಕು ಅದನ್ನು ನಮಗೆ ಕಲಿಸ್ತಾರೆ. ಇದೇನು ಗೊತ್ತಾ, ಬರೀ ನಮಗೆ 2200 ರುಪೀಸ್ ಒಳಗಡೆನೇ ಸಿಕ್ಕೋಗ್ಬಿಡುತ್ತೆ. ಬರೀ 2200 ರೂಪಾಯಿಗೇನೆ ನಮಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ, ಹಾಗೆ ಫಾಲೋ ಅಪ್ ಇರುತ್ತೆ. ಇದ್ರ ಜೊತೆಗೆ ಪ್ರಾಡಕ್ಟ್ಗಳು ಕೂಡ ಸಿಗುತ್ತೆ. ಹಾಗೆ ನಮಗೆ ಒಂದು ಡಯಟ್ ಚಾರ್ಟ್ ಕೂಡ ಕೊಡ್ತಾರೆ. ಸ್ಕಿನ್ ಮೇಲ್ಗಡೆ ನಾವು ಏನೆಲ್ಲ ಕ್ರೀಮ್ಗಳನ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಜೊತೆಗೆ ಇನ್ಸೈಡ್ ಏನು ತೊಗೋತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಹಾಗಾಗಿ ಅವರು ಡಯಟ್ ಚಾರ್ಟ್ನ ಕೊಡುವಂಥದ್ದು. ಇನ್ನು ನನಗೆ ನೋಡಿ ಈ ಕಿಟ್ನ ಕಳಿಸ್ಕೊಟ್ಟಿದ್ದಾರೆ. ನನಗೆ ಇದನ್ನು ಕಳಿಸಿದ್ದಾರೆ ಅಂತೇಳಿ ನಿಮಗೂ ಕೂಡ ಇದನ್ನೇ ಕಳಿಸಲ್ಲ. ನಿಮ್ಮ ಸ್ಕಿನ್ನಲ್ಲಿ ಏನು ತೊಂದರೆ ಇದೆ ನೋಡಿಬಿಟ್ಟು ನಿಮಗೆ ಯಾವ ಪ್ರಾಡಕ್ಟ್ ಬೇಕಾಗುತ್ತೆ ನೋಡಿ ಅದನ್ನು ಕಳಿಸ್ಕೊಡ್ತಾರೆ. ಇನ್ನು ಇದನ್ನು ಯೂಸ್ ಮಾಡೋದು ಕೂಡ ತುಂಬಾ ಸುಲಭ. ದಿನದಲ್ಲಿ 3 ಸ್ಟೆಪ್ನ ಫಾಲೋ ಮಾಡೋದು ಅಷ್ಟೇ, ಬೆಳಗ್ಗೆ ಮತ್ತು ರಾತ್ರಿ. ತುಂಬಾ ನಮಗೆ ಯೂಸ್ಫುಲ್ ಅಂತಲೇ ಹೇಳ್ಬೋದು.
ನಮ್ಮ ಸ್ಕಿನ್ನಲ್ಲಿರೋ ಡಲ್ನೆಸ್ ಇರ್ಬೋದು, ಹಾಗೆ ಈ ಪೊಲ್ಯೂಷನ್ನಿಂದ ಆಗುವಂತಹ ಕೆಲವೊಂದಿಷ್ಟು ತೊಂದರೆ ಇರ್ಬೋದು, ಎಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ಏನಂತ ಅಂದರೆ, ಕ್ಯೂರ್ ಸ್ಕಿನ್ ಆ್ಯಪ್ನ ಯೂಸ್ ಮಾಡ್ತಿರೋ 98% ಜನರಿಗೆ ಕೇವಲ 3 ವಾರದಲ್ಲೇ ಒಂದು ಬೆಸ್ಟ್ ರಿಸಲ್ಟ್ ಸಿಗ್ತಾ ಬಂದಿದೆ. ಅದರಲ್ಲಿ ನಾನು ಕೂಡ ಒಬ್ಳು. ಇನ್ನು ನೀವು ಕೂಡ ಈ ಆ್ಯಪ್ನ ಇವಾಗ ಡೌನ್ಲೋಡ್ ಮಾಡಿಕೊಂಡು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ರೆ ವಿಂಟರ್ ಬರೋ ಅಷ್ಟರಲ್ಲಿ ನಿಮ್ಮ ಸ್ಕಿನ್ನಲ್ಲಿರೋ ಪ್ರಾಬ್ಲಮ್ಗಳಿಗೆಲ್ಲ ಸೊಲ್ಯೂಷನ್ ಸಿಕ್ಕಿ ಸ್ಕಿನ್ ಕೂಡ ಗ್ಲೋ ಆಗ್ತಾ ಬರ್ಬೋದು. ನಾನು ಈ ಕ್ಯೂರ್ ಸ್ಕಿನ್ ಆ್ಯಪ್ ಲಿಂಕ್ನ ಡಿಸ್ಕ್ರಿಪ್ಷನಾಗಿ ಕೊಟ್ಟಿರ್ತೀನಿ, ಹಾಗೆ ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಜೊತೆಗೆ ನನ್ನ ಕೂಪನ್ ಕೋಡ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೊಂದಿಷ್ಟು ಡಿಸ್ಕೌಂಟ್ ಅಂತ ಕೂಡ ಸಿಗುತ್ತೆ. ಚೆಕ್ ಮಾಡಿ ನೋಡಿ ಆಯಿತಾ. ಮುಗೀತಾ ಇಲ್ಲ ಮುಗ್ದಿಲ್ವಾ? ಸ್ವಲ್ಪ ಕಡೆ ಎಲ್ಲ ಜೋಡಿಸಿಟ್ಟಿದ್ದೀನಿ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಬೇಕಾ? ಇದು ತಂದಿದ್ನಲ್ಲ, ಯಾವುದು? ಕಿಚನ್ದು ಕ್ಲೀನ್ ಮಾಡೋದು. ಕಿಚನ್ ಅದಾ? ಎಲ್ಲ ಒರೆಸ್ಬಿಡ್ತೀನಿ. ಅಲ್ಲ ನೀರಾಗಿ ತೊಳಿಬೋದಲ್ಲ? ತೊಳಿಬೋದು, ಎಲ್ಲ ಮಣ್ಣಾಯ್ತು. ಇದು ಬಂದು ಎಲೆ ಗಿಡ ಎಷ್ಟು ಚೆನ್ನಾಗಿ ಚಿಗುರುತ್ತು ಗೊತ್ತಾ? ಯಾಕೋ ಹೋಗ್ಬಿಟ್ಟಿದೆ, ಹುಳ ಆಗೈತೆ. ಇದು ಲಾಸ್ಟ್ ಟೈಮ್ ಕೂಡ ಹಿಂಗೆ ಆಗಿತ್ತಲ್ಲ ಅಪ್ಪು, ನೀನು ಕಟ್ ಮಾಡಿದ್ದೆ. ಕಟ್ ಮಾಡಿದ್ಮೇಲೆ ಚೆನ್ನಾಗಿ ಚಿಗುರುತ್ತು, ಈಗ ಮತ್ತೆ ಯಾಕೋ ಇದಾಗ್ಬಿಟ್ಟಿದೆ. ಇಲ್ಲಿ ಈ ಗಿಡ ಇತ್ತು, ಈ ಗಿಡನ ಇಲ್ಲೊಂದು ಮತ್ತು ಅಲ್ಲೊಂದು ಹಾಕಿದ್ವಾ, ಅದೆರಡೂ ಒಣಗೋಗ್ಬಿಟ್ಟಿದೆ. ಹಾಗಾಗಿ ಬೇರೆದಿಟ್ಟವ್ರೆ. ಇದು ಬರುತ್ತಾ? ಇದು ಬರಲ್ಲ ಅನಿಸುತ್ತೆ. ಅದು ಒಳಗಡೆ ಇಟ್ಟಿದ್ವಲ್ಲಪ್ಪು, ಆಗ್ಲೂ ನೀರು ಈಚೆ ಕಡೆ ಬರ್ದಾನೆ ಅನಿಸುತ್ತೆ ಆ ಗಿಡ ಹೋಗಿದ್ದು. ಇದು ದೇವ್ರ ಮನೇಲಿ ಒಂದು ಪಾಟ್ ಇಟ್ಟಿದ್ವಲ್ಲ, ದೇವ್ರ ಮನೆ ಹೊರಗಡೆ ಆ ಪಾಟ್ ಇದು. ಆ ಗಿಡನೇ ಬರಲಿಲ್ಲ, ಅದನ್ನು ತೆಗೆದ್ಬಿಟ್ಟು ಇವಾಗ ಬೇರೆ ಗಿಡ ಇಟ್ಟಿದ್ದಾರೆ. ಮಾಡಿದ್ದೀನಿ. ಎಷ್ಟೊತ್ತು ನೀರು ಇಳಿತದೆ, ನೀರು ಇಳಿಲಿಲ್ಲ ಅಂದರೆ ದೊಡ್ಡದು ಕಟ್ ಮಾಡಬೇಕು ಅಷ್ಟೇ. ಇದು ಎಲೆ ಎಲ್ಲ ತೆಗ್ದ್ಬಿಟ್ಟ? ಯಾವ್ದಮ್ಮ? ಇದ್ರದ್ದು? ಹಾಂ, ಎಲ್ಲ ಕಿತ್ತಾಕಿದ್ದೀನಿ. ಇನ್ನು ಇದರಲ್ಲೆಲ್ಲ ತೆಗಿಬೇಕು. ಸ್ವಲ್ಪ ಒಣಗಿರೋ ತೆಗೆದ್ರೆ ನೀಟಾಗಿ ಬೆಳಿತವೆ, ಇಲ್ಲ ಅಂದರೆ ಹೆಂಗೆ ಕಾಣಿಸ್ತಾ ಇದೆಯಾ ಗೊತ್ತಾ? ತಲೆ ಕೂದಲೆಲ್ಲ ಬಿಟ್ಕೊಂಡು. ಗೋಡೆ ಎಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿದೆ. ಅಪ್ಪು ಈ ಥರದ ಗಿಡ ಇನ್ನೊಂದು ತಂದ್ಕೊಡಪ್ಪು, ಈ ಥರದ್ದು ಆ ಕಡೆ ಒಂದು ಹಾಕೋಣ, ಚೆನ್ನಾಗಿ ಬರ್ತದೆ. ಈಗ ಬರ್ತಾ ಇದೆ ಚಿಗುರು ಪಿಂಕ್. ಹಾಂ, ಬರಲಿಲ್ಲ. ಇದು ಒಳಗಡೆ ಇಟ್ಟಿದ್ದೋ ನಾವು, ಅಲ್ಲಿ ಬರಲಿಲ್ಲ ಅಂತ ಈಚೆ ಇಟ್ವಾ, ಒಂದು ಬಂತು ಇನ್ನೊಂದು ಹೋಗ್ಬಿಡ್ತು. ಇನ್ನು ಎಲೆ ಗಿಡ ಹಾಕಿದ್ವಲ್ವ, ಆ ಪಾಟಲ್ಲಿ ಸುಮಾರಷ್ಟು ಎರೆಹುಳ ಇತ್ತ, ಅದನ್ನೇ ಅಪ್ಪು ತೋರಿಸ್ತಾ ಇದ್ರು. ಈ ಥರ ಮಣ್ಣಲ್ಲಿ ಎರೆಹುಳ ಜಾಸ್ತಿ ಇದ್ದರೆ ಮಣ್ಣು ತುಂಬ ಚೆನ್ನಾಗಿದೆ ಅಂತ, ಯಾವ ಗಿಡ ಹಾಕಿದ್ರೂ ಕೂಡ ಚೆನ್ನಾಗಿ ಬರುತ್ತೆ ಆ ಮಣ್ಣಲ್ಲಿ ಅಂದ್ಬಿಟ್ಟು. ಆದರೆ ನಾವು ಸ್ವಲ್ಪ ಎಲೆ ಗಿಡಕ್ಕೆ ನೀರೇನು ಹಾಕ್ತಿರೇ ಅದು ಹೋಗಂಗೆ ಮಾಡಿಬಿಟ್ಟಿದ್ದೀವಿ. ಮಣ್ಣಲ್ಲಿ ಬೇರೆ ಗಿಡ ಹಾಕ್ತೀನಿ ನೋಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹೇಳ್ತಾಯಿದ್ರು. ಇನ್ನು ಅವ್ರು ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗುತ್ತೆ ಅಂತ ಗೊತ್ತಿತ್ತು. ಹಂಗಾಗಿ ಅವ್ರ ಪಾಡ್ಗೆ ಅವ್ರು ಕ್ಲೀನ್ ಮಾಡ್ಕೊಳ್ಳಿ, ಅಷ್ಟರಲ್ಲಿ ನಾನು ತಿಂಡಿ ಮುಗಿಸ್ಬಿಡೋಣ. ಇನ್ನು ತಿಂಡಿಗೂ ಬರಲ್ಲ ಅವರು, ಬರೀ ಆ ಕ್ಲೀನಿಂಗಲ್ಲೇ ನಿಂತ್ಕೊಂಡು ಬಿಡ್ತಾರೆ. ತಿಂಡಿ ಮಾಡಿಬಿಟ್ಟು ಕರೆದ್ರೆ ತಿಂದ್ಬಿಟ್ಟು ಮತ್ತೆ ಹೋಗಿ ಕ್ಲೀನ್ ಮಾಡ್ತಾರೆ ಅಂತೇಳಿ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಓಟ್ಸ್ ಉಪ್ಪಿಟ್ಟು ಮಾಡೋಣ ಅಂತೇಳಿ. ಸಾಮಾನ್ಯವಾಗಿ ನಾನು ಯಾವಾಗ್ಲೂ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಓಟ್ಸ್ ಮಾಡ್ಕೊಂಡು ಬಿಡ್ತೀನಿ, ಇಲ್ಲಾಂದರೆ ಓಟ್ಸಲ್ಲಿ ದೋಸೆ ಮಾಡ್ತಿರ್ತೀನಿ, ಇಡ್ಲಿ ಮಾಡ್ತಿರ್ತೀನಿ, ಇದನ್ನೆಲ್ಲ ಮಾಡ್ತೀನಿ. ಅಮ್ಮ ಯಾವತ್ತೂ ಕೂಡ ತಿಂದಿರಲಿಲ್ಲ. ಅಂದರೆ ಅಮ್ಮ ಬಂದಾಗ ನಾನು ಯಾವತ್ತೂ ಓಟ್ಸಲ್ಲಿ ಇಡ್ಲಿ ದೋಸೆ ಎಲ್ಲ ಮಾಡಿರಲಿಲ್ಲ. ಮಾಮೂಲಿಯಾಗಿ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡು ತಿಂದ್ಬಿಡ್ತಿದ್ದೆ. ಅಮ್ಮಗೆ ಸ್ವೀಟ್ನೆಲ್ಲ ಬೆಳಗ್ಗೆ ತಿನ್ಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಅವರು ಯಾವತ್ತೂ ಟೇಸ್ಟೇ ಮಾಡಿರಲಿಲ್ಲ. ಇನ್ನು ಇವತ್ತು ಅವರೇ ಕೇಳಿದ್ರು, ಆ ಓಟ್ಸಲ್ಲಿ ಏನಾದರೂ ಖಾರ ಮಾಡೋಕ್ಕಾಗತ್ತಾ, ಖಾರ ಮಾಡಿಕೊಡು ಒಂದ್ಸಲ ಅಂತ. ಸರಿ ಅಂದ್ಬಿಟ್ಟು ಪಟ್ಟಂತ ಉಪ್ಪಿಟ್ಟೇ ಮಾಡಿಕೊಟ್ಬಿಡೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಏನಿಲ್ಲ, ಇದನ್ನು ಮಾಡಲಿಕ್ಕೆ ಮೊದಲು ಒಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಕಡಲೆ ಬೀಜನ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಎತ್ತಿಟ್ಕೊಂಡ್ರೂ ಆಗುತ್ತೆ, ಇಲ್ಲ ಹಂಗೆ ಮಾಡಿದ್ರು ಕೂಡ ನಡೆಯುತ್ತೆ. ಅದಾದಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹುರ್ಕೊಳೋದು. ಇದಕ್ಕೇನಂತ ಅಂದರೆ ಆದಷ್ಟು ಸ್ವಲ್ಪ ತರಕಾರಿ ಜಾಸ್ತಿ ಹಾಕಬೇಕು, ಆವಾಗ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಅಪ್ಪಗೆ ಮೊದಲೇ ತರಕಾರಿ ಇಷ್ಟ ಇಲ್ಲ, ಆದರೂ ಕೂಡ ಇವಾಗ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ಕ್ಯಾರೆಟು ಮತ್ತು ಬೀನ್ಸು, ಬಟಾಣಿನ ಹಾಕ್ಕೊಂಡೆ. ಈ ಮೂರು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಒಂಚೂರು ಬೇಗನೆ ತರಕಾರಿ ಕುಕ್ ಆಗಿಬಿಡುತ್ತೆ.
ಅದಾದಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಹಾಗೆ ಟೊಮೊಟೊನೂ ಕೂಡ ಸೇರಿಸಿ ಮತ್ತೆ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನು ತರಕಾರಿ ಟೊಮೊಟೊ ಎಲ್ಲ ಕೂಡ ಸಾಫ್ಟ್ ಆದಮೇಲೆ ಬೇಕು ಅನ್ನೋಂಗಿದ್ರೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನದ ಪುಡಿನ ಸೇರಿಸ್ಬಿಟ್ಟು ಅದಾದಮೇಲೆ 1 ಕಪ್ ಓಟ್ಸ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ 1 ಕಪ್ ಓಟ್ಸ್ನ ಸುಮಾರು ಒಂದು 3 ಜನಕ್ಕೆ ಮಾಡ್ಕೊಳ್ಬೋದು, ಜಾಸ್ತಿ ಕೂಡ ಹಾಕೋ ಅಗತ್ಯ ಇಲ್ಲ. ಸ್ವಲ್ಪ ತರಕಾರಿ ಎಲ್ಲ ಮಿಕ್ಸ್ ಆಗಿರುತ್ತಲ್ವ, ಹಾಗಾಗಿ ಎಲ್ರಿಗೂ ಸಾಲುತ್ತೆ. ಇನ್ನು ಈ ಓಟ್ಸ್ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕು. ಈಗ ಮಾಮೂಲಿಯಾಗಿ ಉಪ್ಪಿಟ್ಟಿಗೆ ಆದರೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಬಿಡ್ತೀವಿ, ಇದಕ್ಕೆ ಆ ಥರ ಹಾಕೋಂಗಿಲ್ಲ, ಒಂದು ಸ್ವಲ್ಪನೇ ನೀರು ಹಾಕ್ಕೋಬೇಕು. 1 ಕಪ್ ಓಟ್ಸ್ಗೆ ನಾನು ಒಂದು ಟೀ ಕುಡಿಯೋ ಕಪ್ ಬರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀರು ಹಾಕಿ ಒಂಚೂರು ಹಂಗೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ತೀನಿ. ಆವಾಗ ಓಟ್ಸ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ. ಈ ಓಟ್ಸ್ನ ನಾವು ಹುರಿದು ಕೂಡ ಹಾಕ್ಕೊಳ್ಬೋದು, ಇಲ್ಲ ಹಿಂಗೇನಾದರೂ ಮಾಡ್ಕೊಳ್ಬೋದು. ನನಗೆ ಆ ಥರ ಮಾಡೋದಕ್ಕಿಂತ ಇದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಹಾಗಾಗಿ ನಾನು ಹುರಿಲಿಕ್ಕೇನೂ ಹೋಗಿಲ್ಲ. ನಿಮಗೆ ಬೇಕು ಅಂದರೆ ಹುರಿದ್ಬಿಟ್ಟೆ ಮಾಡ್ಕೊಳ್ಳಿ. ಇನ್ನು ಅದು ಸ್ವಲ್ಪ ಕುಕ್ ಆಗೋವಷ್ಟರಲ್ಲಿ ಈ ಕಡೆ ಫ್ರೂಟ್ನ ಕಟ್ ಮಾಡಿಬಿಡೋಣ ಅಂತೇಳಿ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ಅದು ಕೂಡ ಆಯಿತು. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ, ಒಳ್ಳೆ ಕಳ್ಳೆ ಪುರಿ ಥರ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇನ್ಮೇಲೆ ಸ್ವೀಟ್ ಏನಾದರೂ ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಅನ್ನೋ ಸಮಯದಲ್ಲಿ ಇದನ್ನೇ ಮಾಡ್ಕೊಂಡು ಬಿಡ್ಬೋದು. ಇನ್ನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಒಂಚೂರು ನಿಂಬೆಹಣ್ಣು ಕೂಡ ಸೇರಿಸ್ಕೊಳ್ಬೋದು, ಹಾಗೆ ಕಾಯಿ ತುರಿ ಕೂಡ ಹಾಕ್ಕೊಳ್ಬೋದು. ನಾನು ಅದನ್ನೆಲ್ಲ ಏನೂ ಹಾಕ್ಲಿಕ್ಕೆ ಹೋಗಲಿಲ್ಲ. ಇನ್ನು ಕಡಲೆ ಬೀಜನ ಲಾಸ್ಟಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ಹಿಂಗೆ ಸೇರಿಸ್ಕೊಳ್ಳೋ ಅಂಥದ್ದು. ನನಗೆ ಈ ಥರ ಇದ್ರೇ ಇಷ್ಟ, ಕ್ರಿಸ್ಪಿಯಾಗಿರುತ್ತೆ ನೋಡಿ ಕಡಲೆ ಬೀಜ, ತಿನ್ಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತ. ಇನ್ನು ಅಮ್ಮನಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಅಪ್ಪನೂ ಕೂಡ ಕರೆದೆ ತಿಂಡಿ ಮುಗಿಸ್ಕೊಂಡು ಆಮೇಲೆ ಬೇಕಿದ್ರೆ ಎಷ್ಟೊತ್ತಾದ್ರೂ ಕೆಲಸ ಮಾಡ್ಕೋಪು, ಫಸ್ಟು ತಿಂಡಿ ಮುಗಿಸ್ಕೊಂಡು ಬಿಡು ಅಂತ. ಇನ್ನು ಅವರು ಬಂದು ಈಗ ತಿಂಡಿ ತಿಂತಿದ್ದಾರೆ. ಹೆಂಗಾಯ್ತಪ್ಪು? ಚೆನ್ನಾಗೈತೆ. ಪಲಾವ್ ಇದು ಚೆನ್ನಾಗಿತ್ತು ಒಂಥರ. ಓಟ್ಸ್ ಉಪ್ಪಿಟ್ಟು ಅಕ್ಕ ಸ್ವಚ್ಛ ಇದ್ದಂಗೆ. ಅಮ್ಮನೇ ಹೇಳಿದ್ದು ಯಾವಾಗಲೂ ಅದರಲ್ಲೇನೋ ಹಸಿ ಮಾಡ್ಕೊಂಡು ತಿಂತಾ ಇರ್ತೀಯಲ್ಲ, ನನಗೊಂದ್ಸಲ ಖಾರ ಮಾಡಿಕೊಡು ಅಂತ. ಅದಕ್ಕೆ ಇವತ್ತು ಓಟ್ಸ್ ಹಾಕಿ ಉಪ್ಪಿಟ್ಟು ಮಾಡಿಕೊಟ್ಟಿರೋದು. ಏನು ಖಾರ ಏನಿಲ್ಲ, ಸೂಪರ್ ಆಗಿದೆ, ಚೆನ್ನಾಗಿತ್ತು. ಹಂಗಲ್ಲ ಅಪ್ಪು, ಅದರಲ್ಲಿ ಯಾವಾಗ್ಲೂ ಮಾಮೂಲಿ ಸ್ವೀಟ್ ಹಾಕಿ ಮಾಡ್ತೀನಲ್ವ, ಬೆಲ್ಲ ಹಾಕಿ, ಆ ಥರದ್ದೆಲ್ಲ ನಂಗೆ ಇಷ್ಟ ಆಗಲ್ಲ. ಖಾರ ಹಾಕಿ ಮಾಡ್ಕೊಡಂಗಿದ್ರೆ ಮಾಡಿಕೊಡು ಅಂದಿದ್ರು. ಬೆಲ್ಲಕ್ಕಿಂತ ಖಾರ ಹಾಕಿದ್ರೆ ಸೂಪರು. ಚೆನ್ನಾಗೈತಾ? ಚೆನ್ನಾಗದೆ. ತರಕಾರಿ ಉಪ್ಪಿಟ್ಟು ಇವ್ರಿಗೆ ಹೊಟ್ಟೆ ಒಳಗಡೆ ಸಂಕಟ ಆಗ್ತಾ ಇರುತ್ತೆ, ಇಷ್ಟು ತರಕಾರಿ ಹಾಕಿದ್ದೀನಲ್ಲ ಅಂತ. ತರಕಾರಿ ಇರೋದಕ್ಕೆ ಹೌದಾ? ಫಸ್ಟ್ ಟೈಮ್ ಅಪ್ಪು ತರಕಾರಿ ಇರೋದಕ್ಕೆ ಚೆನ್ನಾಗೈತಿ ಅಂದಿರೋದು. ಓಟ್ಸು ತಿನ್ನಕ್ಕಾಗಲ್ಲ, ಮಿಕ್ಸ್ ಇದ್ರೆ ತಿನ್ಬೋದು. ಅಂದ್ರೆ ಫಸ್ಟ್ ಟೈಮ್ ಅಂದ್ರೆ ಪಲಾವಲ್ಲೆಲ್ಲ ಹಿಂಗ್ ಮಾಡ್ಬಿಟ್ರೆ ತಿನ್ನಕ್ಕಾಗಲ್ಲ, ಇವೆಲ್ಲ ಹಂಗ್ ನಡೀತದೆ. ಇದೊಂಥರ ಸಲಾಡ್ ತರ ಲೆಕ್ಕ. ಇಷ್ಟ ಆಯ್ತಾ? ಏನು ಗೊತ್ತಾ, ಗಂಡು ಮಕ್ಳಿಗೆ ಯಾವ ಅಡುಗೆ ಇಷ್ಟ ಆಗುತ್ತೆ ಯಾವ ಅಡುಗೆ ಇಷ್ಟ ಆಗಲ್ಲ ಏನು ಕೂಡ ಗೆಸ್ ಮಾಡೋಕ್ಕೆ ಆಗಲ್ಲ. ನಾನಿವತ್ತು ತರಕಾರಿ ಇದಕ್ಕೆ ಜಾಸ್ತಿ ಹಾಕಿರೋದ್ರಿಂದ ನಿಂಗೆ ಇಷ್ಟ ಆಗಲ್ಲ ಅನ್ಕೊಂಡೆ, ಅದಲ್ಲದೆ ನಾನು ಇದೇ ಮೊದಲನೇ ಸಲ ಓಟ್ಸಲ್ಲಿ. ಸಣ್ಣ ಸಣ್ಣದಾಗಿ ಹೆಚ್ಚಿದ್ರೆ ಏನಾಗಲ್ಲ, ತಿನ್ಬೋದು. ಇಷ್ಟು ದಪ್ಪ ಹೆಚ್ಚಿರಲ್ಲ, ಇಷ್ಟು ದಪ್ಪ ಅವಾಗ ತಿನ್ನಕ್ಕಾಗಲ್ಲ. ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಇವತ್ತು ಅಮ್ಮಂಗೋಸ್ಕರ ಮಾಡಿರೋದು, ಅಮ್ಮಂಗೆ ಇಷ್ಟ ಆಯ್ತಲ್ಲ ಸಾಕು. ಇಷ್ಟ ಆಯ್ತಮ್ಮ? ಇನ್ನೊಂದಿನ ಮಾಡ್ಕೊಡ್ಬೋದಾ? ಆ ಥರ ಏನಿಲ್ಲ ಬಿಡಿ. ನಮ್ಮಮ್ಮ ಕೇಳ್ತಾರೆ ಕೆಲವೊಂದು, ನೀನು ಮಾಡ್ತೀಯಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ನನಗೆ ಹೇಳ್ಕೊಡು, ನಾನು ನೋಡ್ಕೊಂಡು ಕಲ್ತ್ಬಿಟ್ಟು ಊರಿಗೆ ಹೋಗಿ ಒಂದ್ಸಲ ಮಾಡ್ಕೊಂಡು ತಿಂತೀನಿ ಅಂತ. ನಾನು ಒಂದ್ಸಲ ಕಲ್ತು 1-2 ಸಲ ಮಾಡ್ಕೊಡು, ಕಲ್ತ್ಕೊತೀನಿ. ಮತ್ತೆ 3ನೇ ಸಲ ಟ್ರೈ ಮಾಡಿ ನಾನೇ ಮಾಡ್ತೀನಿ. ಏನಿಲ್ಲ ಅಮ್ಮ, ಇದು ಚೆನ್ನಾಗಿದೆ. ಅದ್ರ ರುಚಿ ಯಾವ ತರ ಐತೆ ಅಮ್ಮ? ನನ್ನ ಪ್ರಕಾರ ಇದೇ ತರ ಕುಂಬಳಕಾಯಿ ಆರೆಂಜ್ ಕಲರ್ ಬರುತ್ತೆ, ನಮ್ ಕಡೆ ಬೆಳಿತಾರೆ, ಆ ತರ ಅನ್ನಿಸ್ತದೆ. ಆದ್ರೆ ಇದನ್ನು ನಾನು ಯಾವತ್ತೂ ತಿಂದಿಲ್ಲ. ನೀವೇ ಹೇಳಿ ಯಾವ ತರ ಹಣ್ಣು ಅಂತ. ನಮ್ಗೇನ ರುಚಿ ಚೆನ್ನಾಗಿದೆ. ಅದೇ ಆರೆಂಜ್ ಕಲರ್ ಕುಂಬಳಕಾಯಿ ಬರುತ್ತಲ್ಲ ಚಿಕ್ಕ ಚಿಕ್ಕದಾಗಿ, ಆ ತರ ರುಚಿ. ಅದ್ ನೋಡಕ್ಕೂ ಹಂಗೆ ಇರೋದು. ಚೆನ್ನಾಗಿದೆ, ಸ್ವೀಟ್ ಚೆನ್ನಾಗಿದೆ. ಇದು ಏನಿಲ್ಲ, ಮಾಮೂಲಿಯಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಲ್ಲ
ಅದೇ ಥರ ಅವಲಕ್ಕಿ ಬದಲು ಓಡ್ಸಾಕೋದಷ್ಟೇ. ಅಯ್ಯೋ ನನ್ನ ಮುದ್ದೆ ಎದ್ದ. ನಮ್ಮ ಮನೇಲಿ ತಿಂಡಿ ಮಾಡೋ ಟೈಮ್ಗೆ ಸರಿಯಾಗಿ ಎದ್ದೋಳೋದು ಅಲ್ವಾ ಅಪ್ಪು? ಮುದ್ದನ್ ಕರ್ಕೊಂಡ್ಬಂದು ತಿಂತೀನಿ ತಡ್ರಪ್ಪ. ಮಕ್ಕಳು ಯಾವಾಗಲೂ ಅಮ್ಮಂದಿರು ಊಟ ಮಾಡ್ಬೇಕಾದ್ರೇನೆ ಅಳೋದಂತೆ. ನಮ್ಮ ಮನೇಲಿ ಹಂಗೆ. ಅದು ಕಾಮನ್. ಅದಕ್ಕೆ ಈಗ ಸದ್ಯಕ್ಕೆ ಅನಿಸ್ತಾ ಇರುತ್ತೆ. ಇನ್ನೊಂದು ನಾವು ಅವ್ನ ಆಟ ಆಡೋ ಟೈಮ್ಗೆ ನಾವು ಊಟ ಮಾಡ್ತಾ ಇರ್ತೀವಿ. ಹೌದು. ಅವಕ್ಕೆ ಏನು ಮಾಡೋಕ್ಕಾಗಲ್ಲ. ಇಲ್ಲ ಅಪ್ಪು, ಎಷ್ಟೊಂದು ಸಲ ನೋಡಿದ್ದೀವಲ್ಲ, ಕರೆಕ್ಟಾಗಿ ನಾನು ಊಟ ಕುತ್ಕೊಳ್ಳೋ ಟೈಮ್ಗೆ ಎಚ್ಚರ ಆಗೋದು. ಬಿಟ್ಟು ತಿಂತಾರಲ್ಲ ಅಂತ. ಅಮ್ಮಂಗೆ ಈ ಥರ ನಾವು ಕ್ಯಾಮ್ರಾನ ಮುಂದೆ ಇಟ್ಕೊಂಡೋಗಿ ಮಾತಾಡ್ಸಿದ್ರೆ ಅವ್ರಿಗೊಂಥರ ಮುಜುಗರ ಆಗ್ತಾ ಇರುತ್ತೆ. ಹಂಗಾಗಿ ಅವರು ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋದೇ ಇಲ್ಲ ಅವರು ಸ್ವಲ್ಪ. ಆಮೇಲೆ ಅಪ್ಪು ಸುಮ್ಮನೆ ಹಿಂದೆಯಿಂದ ವಿಡಿಯೋ ಮಾಡ್ತಾಯಿದ್ರು. ಈಗ ನೋಡಿ ನೀವು ಸತ್ಯ ಹೇಳ್ತೀರಾ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳ್ಬಿಟ್ಟು. ಆಗಲೂ ಅಮ್ಮ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಸ್ವಲ್ಪ ಉಪ್ಪು ಮತ್ತು ಖಾರ ಎಲ್ಲನೂ ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗಿರೋದು ಅಂತ. ನನಗಲ್ವ ಮಾಡ್ಕೊಂಡಿದ್ದು, ಅಂದರೆ ನಾನು ಕೂಡ ತಿನ್ನಬೇಕಲ್ವ ಅದನ್ನು, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಿದ್ದೆ. ಇನ್ನಪ್ಪು ಹೊರಗಡೆ ಕ್ಲೀನೆಲ್ಲ ಮಾಡ್ತಾಯಿದ್ರು. ಅವ್ರ ಕೆಲಸ ಇನ್ನೂ ಮುಗ್ದಿರಲಿಲ್ಲ. ಸರಿ, ನಾನು ಆರಾಮಾಗಿದ್ನಲ್ಲ ಫ್ರೀಯಾಗಿ, ಇನ್ನು ಜಾಣು ಕೂಡ ಮಲ್ಕೊಂಡಿದ್ರು. ಸರಿ ಅಂದ್ಬಿಟ್ಟು ಸ್ವಲ್ಪ ರೂಮ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ರೂಮ್ ಕ್ಲೀನ್ ಮಾಡ್ತಾಯಿದ್ದೀನಿ. ಅಲ್ಲಿ ಏನು ಗೊತ್ತಾ, ಸುಮಾರಷ್ಟು ಜೇಡ ಹೋಗಿ ಅಲ್ಲೇನೇ ಇರುತ್ತೆ. ಅದು ಬಲೆ ಥರ ಕಟ್ಕೊಂಡ್ಬಿಟ್ಟಿರುತ್ತೆ, ಗೊತ್ತೇ ಆಗಲ್ಲ. ನೀಟಾಗಿ ಹತ್ರ ಹೋಗಿ ನೋಡಿದಾಗಲೇ ಗೊತ್ತಾಗೋದು. ಹಾಗಾಗಿ ಇವತ್ತು ನೋಡ್ಬಿಟ್ಟು ಅದೊಂದು ಸ್ವಲ್ಪ ಕ್ಲೀನ್ ಮಾಡಿದೆ. ಇನ್ನು ಮಾಮೂಲಿಯಾಗಿ ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಅಪ್ಪು ಹೊರಗಡೆ ಕೆಲಸನೂ ಕೂಡ ಮುಗಿಸಿದ್ರು. ನೋಡಿ ಎಷ್ಟು ಗಲೀಜಾಗಿದೆ ಅಂತೇಳಿ. ಗಲೀಜಂದರೆ ಏನು ಗೊತ್ತಾ, ಆ ಪಾಟಿಂದು ಮಣ್ಣೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗಿ ಸೈಡಲ್ಲಿ ಕೂತಿರುತ್ತೆ. ಹಾಗೆ ನಾವು ಕಸ ಗುಡಿಸುವಾಗ ಪಾಟ್ ಕೆಳಗಡೆ ಎಲ್ಲ ನೀಟಾಗಿ ಗುಡಿಸ್ಲಿಕ್ಕಾಗಲ್ಲ. ಹಾಗಾಗಿ ಎಲೆ ಇರ್ಬೋದು ಅಥವಾ ಬೇರೆ ಏನಾದರೂ ಕಸ ಇರ್ಬೋದು, ಎಲ್ಲ ಕೂಡ ಸಂದಿಲಿ ಹೋಗಿ ಕೂತಿರುತ್ತೆ. ಹಾಗಾಗಿ ಅವ್ರು ನೀಟಾಗಿ ಎಲ್ಲನೂ ಹೊರಗಡೆ ಎಳೆದ್ಬಿಟ್ಟು ನೀರೆಲ್ಲನೂ ಹಾಕಿ ಕ್ಲೀನ್ ಮಾಡಿಬಿಟ್ರು. ಅದನ್ನು ಮಾಡಿ ಅವರು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕಿತ್ತು. ಹಾಗಾಗಿ ಹೋಗ್ತಾ ಇದ್ದಾರೆ. ಇನ್ನು ನೋಡಿ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆಗಲೇ ಹೇಳ್ದಂಗೆ ಅವರು ಈ ಗಿಡಗಳಲ್ಲಿ ಎಲೆ ಎಲ್ಲ ಒಣಗಿರುತ್ತೆ ಗೊತ್ತಾ, ಆ ಒಣಗಿರೋ ಎಲೆಯನ್ನು ತೆಗೆದ್ಬಿಟ್ಟಿದ್ರು. ಇನ್ನು ಪಾಟ್ ಒಳಗಡೆ ಕಡ್ಡಿ ಕಸ ಆ ಥರದ್ದೇನಾದರೂ ಇದ್ದರೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ರು. ನಮ್ಮ ಮನೇಲಿ ಹೆಂಗೆ ಅಂದರೆ ಕಳಸದ ನೀರು ಮತ್ತು ಎಲೆ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಅಮ್ಮ ಗಿಡಕ್ಕೆ ಹಾಕ್ತಾರೆ. ನಾನು ಕೂಡ ಗಿಡಕ್ಕೆ ಹಾಕೋದು. ಆ ಎಲೆ ಎಲ್ಲ ಸ್ವಲ್ಪ ಗೊಬ್ಬರ ಆಗಲಿ ಅಂತ. ಅಪ್ಪುಗಂಗೆಲ್ಲ ಹಾಕ್ಕೊಡ್ದು, ಯಾಕಂದರೆ ಅದು ನೀಟಾಗಿ ಕಾಣಿಸಲ್ಲ ಅಂತ. ಹಾಗಾಗಿ ಅವ್ರು ಈ ಥರ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ. ನಾವು ಮತ್ತೆ ಪೂಜೆ ಏನಾದರೂ ಮಾಡಿದಾಗ, ಇಲ್ಲಾಂದರೆ ಏನಾದರೂ ಒಂದು ಸಿಪ್ಪೆ ಗಿಪ್ಪೆ ಹೊರಗಡೆ ನಿಂತ್ಕೊಂಡು ತಿನ್ನಬೇಕಾದ್ರೆ ಉಳಿಯುತ್ತಲ್ಲ, ಅದನ್ನೆಲ್ಲ ಪಾಟ್ಗೆ ಹಾಕ್ಬಿಡೋದು. ಮತ್ತು ಅದು ಹಾಗೆ ಆಗುತ್ತೆ. ಈ ಸಲ ಹೇಳಿದ್ದಾರೆ, ಇವಾಗ ಎಷ್ಟು ಕ್ಲೀನಾಗಿದೆಯಲ್ಲ ಇದು ಹಾಗೆ ಇರಬೇಕು, ಒಂಚೂರು ಗಲೀಜಾದರೂ ಕೂಡ ನಾನು ಮಾಡಿಕೊಡಲ್ಲ, ನೀವೇ ಮಾಡ್ಕೊಳ್ಬೇಕು ಅಂತ. ಇನ್ನು ಅವರು ಹೊರಗಡೆ ಹೋಗಿ ಸ್ವಲ್ಪ ಪೂಜೆಗೆ ಇವತ್ತು ಹಣ್ಣು ಮತ್ತು ಹೂವು ಎಲ್ಲನೂ ಕೂಡ ತೊಗೊಂಡು ಬಂದರು. ಇವತ್ತು ಬಂದು ತುಳಸಿ ಹಬ್ಬ ಆಯಿತಾ. ತುಳಸಿ ಹಬ್ಬ ಆಗಿರೋದ್ರಿಂದ ಅದಕ್ಕೆ ಏನೇನೆಲ್ಲ ಬೇಕು ನೋಡಿ ಎಲ್ಲನೂ ಕೂಡ ತಂದಿದ್ದಾರೆ. ಅವರು ಈ ಥರ ಒಬ್ಬರೇ ಹೋಗಿ ತರ್ತಿರೋದು ಇತ್ತೀಚೆಗೆ ಅಷ್ಟೇ. ಮೊದಲೆಲ್ಲ ನಾನೇ ಹೋಗಿ ತೊಗೊಂಡು ಬರ್ತಿದ್ದೆ, ನಿಮಗೆ ಗೊತ್ತಿತ್ತಲ್ಲ. ಹಾಗಾಗಿ ಅವ್ರು ಹೇಳ್ತಿದ್ರು, ಇದೇನಿದು ನೆಲ್ಲಿಕಾಯಿ ರೆಂಬೆನೇ ಕಟ್ ಮಾಡಿ ಅಲ್ಲಿ ಮಾರ್ತಾಯಿದ್ರು, ಇದರಲ್ಲಿ ಏನು ನೀವು ಪೂಜೆ ಮಾಡ್ತೀರಮ್ಮ ಅಂತ ಹೇಳಿ. ಈ ಸಲ ಇವ್ರು ತಂದಿರೋದ್ರಲ್ಲಿ ನೆಲ್ಲಿಕಾಯಿ ಜಾಸ್ತಿನೇ ಇತ್ತು. ಲಾಸ್ಟ್ ಟೈಮೆಲ್ಲ ನಾನು ತೊಗೊಂಡು ಬಂದಿರೋದ್ರಲ್ಲಿ ಸಣ್ಣ ಸಣ್ಣ ನೆಲ್ಲಿಕಾಯಿ ಅಲ್ಲೊಂದು ಇಲ್ಲೊಂದು ಇರ್ತಾಯಿತ್ತು. ಇದರಲ್ಲೇ ಇಷ್ಟೊಂದು ಇರೋದು ಸುಮಾರು ಒಂದು ಅರ್ಧ kg ನೆಲ್ಲಿಕಾಯಿ ಇತ್ತು ಅನ್ಕೋತೀನಿ. ಅದಕ್ಕೆ ಅಪ್ಪು ಹೇಳ್ತಿದ್ರು, ಪೂಜೆ ಎಲ್ಲ ಆದಮೇಲೆ ಇದನ್ನೇನಾದರೂ ಬಿಸಾಡಂಗಿದ್ರೆ ಬಿಸಾಡಬೇಡ ಅಮ್ಮ, ಎಲ್ಲನೂ ಕೂಡ ಬಿಡಿಸಿಟ್ಕೊ, ಹೆಂಗಿದ್ರು ಕೂಡ ನೀನು ತಿಂತೀಯಲ್ಲ ಅಂತ ಹಂಗೆ ತಮಾಷೆ ಮಾಡ್ತಿದ್ರು. ಇನ್ನು ತುಳಸಿ ಕಟ್ಟೆ ಇಡ್ಲಿಕ್ಕೆ ಅಂತೇಳಿ ಒಂದು ಟೇಬಲ್ನೆಲ್ಲ ಇಟ್ಕೊಡಪ್ಪು ಅಂತ ಹೇಳಿದ್ನ. ಹಾಗಾಗಿ ಇಟ್ಬಿಟ್ಟು ನಾನೇ ಕುತ್ಕೊಂಡು ಬಿಡ್ತೀನಿ, ನನಗೆ ಪೂಜೆ ಮಾಡು, ಯಾವಾಗಲೂ ನಿನ್ನ ಕಾಟ ತಡಿಲಿಕ್ಕಾಗಲ್ಲ ಅಂತೇಳಿ ತಮಾಷೆಯಾಗಿ ಹೇಳ್ತಿರ್ತಾರೆ ಯಾವಾಗ್ಲೂ. ಯಾಕಂದರೆ ಹಿಂಗೆ ಪೂಜೆ ಗೀಜೆ ಏನಾದರೂ ಇದ್ದಾಗ ನಾನು ಹೇಳ್ತೀನಲ್ವ, ಅದು ಬೇಕಪ್ಪು ಇದು ಬೇಕಪ್ಪು, ಅದು ತಂದ್ಕೊಡು ಇದು ತಂದ್ಕೊಡು ಅಂತ. ಅದಕ್ಕೆ ಅವ್ರು ಹಂಗೆ ಹೇಳ್ತಿರ್ತಾರೆ, ಪೂಜೆ ಮಾಡೋದು ನೀನು, ಕಷ್ಟಪಡೋದು ನಾನು ಅಂತ ಹೇಳಿ. ಇನ್ನು ಅವರೆಲ್ಲ ರೆಡಿ ಮಾಡಿ ಹೊರಟರು. ಅಷ್ಟರಲ್ಲಿ ಪಾಪು ನೋಡಲಿಕ್ಕೆ ಅಂತ ಹೇಳಿ ಕಲಕ್ಕ ಮತ್ತು ಅಮ್ಮನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಅವ್ರು ಬಂದು ಕುತ್ಕೊಂಡು ಮಾತಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಚಿಕ್ಕಿಯವರು ಕೂಡ ಬಂದರು. ನಮ್ಗೆ ಹೇಳೇ ಇರಲಿಲ್ಲ ಅವರು ಇವತ್ತು ಬರ್ತೀವಿ ಅಂತ ಹೇಳಿ. ಇವತ್ತೊಂದು ಬೆಂಗಳೂರಲ್ಲಿ ಫಂಕ್ಷನ್ ಇತ್ತಂತೆ. ಆ ಫಂಕ್ಷನ್ ಮುಗಿಸ್ಕೊಂಡು ಹಂಗೆ ನಮ್ಮ ಮನೆಗೂ ಬಂದಿದ್ದಾರೆ. ಲಾಸ್ಟ್ ಟೈಮ್ ನಮ್ಮ ಚಿಕ್ಕಪ್ಪ ಒಬ್ಬರು ಬಂದು ನೋಡ್ಕೊಂಡು ಹೋಗಿದ್ರು ಅಷ್ಟೇ. ಅವಾಗ ನಮ್ಮ ಚಿಕ್ಕಿನ ಕರ್ಕೊಂಡು ಬಂದಿರಲಿಲ್ಲ. ನಮ್ಮ ಸಾನು ಅಂತೂ ತುಂಬ ಹಠ ಮಾಡ್ತಾ ಇದ್ಲಂತೆ, ಪಾಪು ನೋಡ್ಲಿಕ್ಕೆ ಹೋಗಬೇಕು ಕರ್ಕೊಂಡೋಗಿ ಅಂತ ಹೇಳಿ. ಹಾಗಾಗಿ ನಮ್ಮ ಚಿಕ್ಕಿ ಎಲ್ಲರೂ ಕೂಡ
ಕೂಡ ಬಂದಿದ್ದರು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ವಾರದಲ್ಲಿ 1-2 ದಿನನಾದರೂ ಸರಿ ಯಾರಾದರೂ ಒಬ್ಬರು ಬರ್ತಾ ಇರ್ತಾರೆ ಪಾಪು ನೋಡಲಿಕ್ಕೆ ಅಂತೇಳಿ. ಮನೇಲಂತೂ ಜನ ಇದ್ದಂಗೆ ಇರ್ತಾರೆ. ನಮಗೂ ಒಂಥರ ಖುಷಿ. ಇಷ್ಟು ದಿನ ಯಾರು ಕೂಡ ಬರ್ತಿರಲಿಲ್ಲ, ಅಂದರೆ ನಾವಿಬ್ಬರೇ ಇರ್ತಿದ್ದೋ ಅಲ್ವಾ. ಏನು ಫಂಕ್ಷನ್ ಇರೋದು ಹೇಳಿ, ಯಾವ ಫಂಕ್ಷನ್ ಕೂಡ ಇರ್ತಿರಲಿಲ್ಲ. ಹಾಗಾಗಿ ಯಾರೂ ಜಾಸ್ತಿ ಬರ್ತಿರಲಿಲ್ಲ. ಇವಾಗ ಪಾಪು ಬಂದಿರೋದ್ರಿಂದ ಪಾಪು ನೋಡಲಿಕ್ಕೆ ಅಂತೇಳಿ ಎಲ್ಲರೂ ಬರ್ತಿರ್ತಾರೆ. ಏನೋ ಒಂಥರ ನಮಗೂ ಖುಷಿ ಆಗ್ತಾ ಇರುತ್ತೆ. ಇನ್ನು ಕಲಕ್ಕ ಅವರೆಲ್ಲರೂ ಕೂಡ ಸ್ವಲ್ಪ ಹೊತ್ತಿದ್ದು ಪಾಪುನ ಆಟಾಡಿಸಿ ಇನ್ನು ನಾವು ಹೊರಡ್ತೀವಿ ಅಂತೇಳಿ ಹೊರಡ್ತಾ ಇದ್ರು. ಅಮ್ಮ ಕುಂಕುಮ ಕೊಡಮ್ಮ ಅಂತ ಹೇಳಿದ್ರು. ಹಂಗಾಗಿ ಈಗ ಕುಂಕುಮ ಕೊಡ್ತಾ ಇದ್ದೀನಿ. ನಾನು ಕೂಡ ತುಳಸಿ ಹಬ್ಬ ಮಾಡಲಿಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಹತ್ತತ್ರ ಆಗಲೇ ಒಂದು 4:15 ಗಂಟೆ ಆಗಿತ್ತು ಅಂತ ಅನ್ಕೋತೀನಿ ಅವ್ರು ಹೊರಟಾಗ. ನಮ್ಮ ಚಿಕ್ಕಿಯವ್ರು ಬಂದಾಗಲೂ ಕೂಡ ಅಷ್ಟೇ ಟೈಮ್ ಆಗಿತ್ತು. ಇನ್ನು ನಮ್ಮ ಚಿಕ್ಕಿನ ನಾವು ಕಳಿಸ್ಲಿಲ್ಲ, ನೀವು ಬಂದಿರೋದೇ ಲೇಟು, ಇರಿ ಇಷ್ಟೊತ್ತಿನಲ್ಲಿ ಊರಿಗೆ ಹೋಗಬೇಡಿ ಅಂತ ಹೇಳಿ. ಅವರು ಬೈಕಲ್ಲಿ ಬಂದಿದ್ರ. ಇನ್ನು ನೈಟ್ ಅಲ್ವಾ, ಹೋಗುವಾಗ ಸ್ವಲ್ಪ ಕಷ್ಟ ಆಗಿಬಿಡತ್ತೆ. ಅದಲ್ಲದೆ ಅವರು ಯಾವಾಗೋ ಒಂದ್ಸಲ ಬರೋದು, ಅಪರೂಪಕ್ಕೆ ಬರ್ತಾರೆ, ಕಳ್ಸೋಕೆ ನಮಗೂ ಕೂಡ ಮನಸ್ಸೇ ಇರಲ್ಲ. ಒಂಥರ ಎಲ್ಲರೂ ಒಟ್ಟಿಗೆ ಸೇರಿದಾಗ ಚೆನ್ನಾಗಿರುತ್ತಲ್ವ. ಹಾಗಾಗಿ ನಾನು ಕಳಿಸ್ಲಿಲ್ಲ, ಉಳಿಸ್ಕೊಂಡ್ಬಿಟ್ಟೆ. ಇನ್ನು ಸಂಜೆ ಆಗಿಬಿಟ್ಟಿತ್ತಲ್ವ, ಇನ್ನು 7:15 ಮೇಲೆ ಪೂಜೆ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. 7:15 ಒಳಗಡೆನೇ ತುಳಸಿ ಪೂಜೆ ಮಾಡಬೇಕು ಅಂತ. ಅವತ್ತಿನ ದಿನ ಆ ಥರ ಟೈಮ್ ಬಂದಿತ್ತಂತೆ. ಹಾಗಾಗಿ ಸ್ವಲ್ಪ ಬೇಗ ಎಲ್ಲನೂ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ಎಲ್ಲ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಇವರು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಿದ್ರು ನೋಡಿ. ಹಾಗಾಗಿ ನನಗೆ ಬೆಳಗ್ಗೆ ಹೊರಗಡೆ ರಂಗೋಲಿ ಹಾಕ್ಲಿಕ್ಕೆ ಆಗಿರಲಿಲ್ಲ. ಸಂಜೆನೇ ಹಾಕೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ಹಾಗಾಗಿ ಇವಾಗ ಸಂಜೆ ಮತ್ತೆ ಒಂದ್ಸಲ ನೀಟಾಗಿ ಒರೆಸ್ಬಿಟ್ಟು ರಂಗೋಲಿನೆಲ್ಲ ಹಾಕ್ಕೊಂಡಿದ್ದಾಯಿತು. ಅಮ್ಮ ಮತ್ತು ಚಿಕ್ಕಿ ಎಲ್ಲರೂ ಕೂಡ ಕೂತ್ಕೊಂಡು ಸ್ವಲ್ಪ ಮಾತಾಡ್ತಾಯಿದ್ರು ಪಾಪುನ ಆಟ ಆಡಿಸ್ಕೊಂಡು. ಇನ್ನು ಈ ಕಡೆ ಒಳಗಡೆ ಅರಿಶಿನ ಕುಂಕುಮನೆಲ್ಲನೂ ಕೂಡ ಇಟ್ಟು ದೇವ್ರ ಮನೆಯೂ ಕೂಡ ಅಲಂಕಾರ ಮಾಡಿದ್ದಾಯಿತು. ಪೂಜೆ ಸಾಮಗ್ರಿಗಳನ್ನೆಲ್ಲ ಅಮ್ಮನೇ ತೊಳ್ಕೊಟ್ಬಿಟ್ಟಿದ್ರು. ಇನ್ನು ನಾನು ಬರೀ ಇವಾಗ ದೇವ್ರ ಮನೆಯೆಲ್ಲ ಒರೆಸ್ಬಿಟ್ಟು ನೀಟಾಗಿ ಹೂವು ಎಲ್ಲನೂ ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ. ಗೆಜ್ಜೆ ವಸ್ತ್ರನೇ ತಂದಿರಲಿಲ್ಲ ಅಪ್ಪು ಇವತ್ತು. ಹಳೇದೊಂದು ಮನೇಲಿತ್ತು, ಪ್ಯಾಕ್ನ ಓಪನ್ ಮಾಡಿರಲಿಲ್ಲ. ಅದನ್ನೇ ಒಂದು ಫೋಟೋಗೆ ಮಾತ್ರ ಹಾಕ್ತಾಯಿದ್ದೀನಿ. ಏನು ಗೊತ್ತಾ, ಗೆಜ್ಜೆ ವಸ್ತ್ರನ ಎಲ್ಲ ಫೋಟೋಗೆ ಹಾಕಿದ್ರೂ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ. ನೋಡ್ಲಿಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಅದಲ್ಲದೆ ಒಂದಿನ ಅಕಸ್ಮಾತ್ ಹೂವು ಇಲ್ಲ ಅಂದರೂ ಕೂಡ ಮನಸ್ಸಿಗೇನು ಹೂವು ಬೇಕೇ ಬೇಕಂತ ಅನಿಸಲ್ಲ. ಗೆಜ್ಜೆ ವಸ್ತ್ರ ಇರುತ್ತಲ್ಲ, ಹಂಗೆ ಪೂಜೆ ಮಾಡಿಬಿಡ್ಬೋದು. ಇವತ್ತು ಇರಲಿಲ್ಲ ಅಲ್ಲ, ಅದನ್ನೇ ಹೇಳ್ತಿದ್ದೆ, ಒಂದೇ ಒಂದು ತೊಗೊಂಡು ಬಂದಿಲ್ವಲ್ಲ ಅಂತ ಹೇಳಿ. ಇನ್ನು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಹೊರಗಡೆ ಇಲ್ಲಿ ಅಂದರೆ ದೇವ್ರ ಮನೆ ಪಕ್ಕನೇ ಒಂದು ಟೇಬಲ್ ಹಾಕಿದ್ವಲ್ಲ, ಅವರು ಅಪ್ಪು ಬೇರೆದು ಹಾಕ್ಕೊಟ್ಟಿದ್ರು. ನನಗೆ ಆ ಟೇಬಲ್ ಯಾಕೋ ಸರಿ ಹೋಗಲಿಲ್ಲ. ಅದರಲ್ಲಿ ಹೂವು ಹಣ್ಣನ್ನೆಲ್ಲ ಮೇಲ್ಗಡೆ ಇಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದ್ಬಿಟ್ಟು ಇನ್ನೊಂದಿತ್ತು ನಮ್ಮನೆ, ಅದನ್ನು ನಾನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪಂಚೆ ಹಾಕಿ ನೀಟಾಗಿ ಎಲ್ಲ ಇಟ್ಬಿಟ್ಟು ಇವಾಗ ನೆಲ್ಲಿಕಾಯಿ ದೀಪ ಎಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ತುಳಸಿ ಹಬ್ಬದ ದಿನ ನೆಲ್ಲಿಕಾಯಿ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಕೆಲವೊಬ್ಬರು 5, 9, 11 ಈ ಥರ ಅವ್ರೇನು ಕೋರಿಕೆ ಇಟ್ಕೊಂಡಿರ್ತಾರೆ ನೋಡಿ, ಆ ಕೋರಿಕೆ ಮೇಲೆ ದೀಪನ ಅಂಟಿಸ್ಬೇಕಂತೆ. ನಾನು 9 ದೀಪನ ಹಚ್ತಾ ಇದ್ದೀನಿ. ಇನ್ನು ಮನೇಲಿ ಅಡಿಕೆ ಪಟ್ಟೀಲಿ ಮಾಡಿರ್ತಾರೆ ನೋಡಿ ಪ್ಲೇಟು, ಆ ಪ್ಲೇಟ್ ಇತ್ತು. ಆ ಪ್ಲೇಟಲ್ಲೇ ಹಣ್ಣು ಮತ್ತು ನೆಲ್ಲಿಕಾಯಿ ದೀಪ ಎಲ್ಲನೂ ಕೂಡ ಹಚ್ತಾ ಇದ್ದೀನಿ. ಏನಂದರೆ ಅಮ್ಮ ಹೇಳಿದ್ರು, ಈಗ ಮಾಮೂಲಿಯಾಗಿ ನಾವು ಸ್ಟೀಲ್ ಪ್ಲೇಟು ಹಾಗೆ ಡಿಸೈನ್ ಇರೋ ಪ್ಲೇಟ್ನಲ್ಲೆಲ್ಲ ದೇವ್ರಿಗೆ ನೈವೇದ್ಯ ಮಾಡೋದು, ಹಾಗೆ ಈ ಥರ ಹಣ್ಣು ಹೂವು ಎಲ್ಲನೂ ಇಡ್ತೀವಲ್ವ, ಆ ಥರ ಇಡೋದಕ್ಕಿಂತ ಈ ಥರ ಅಡಿಕೆ ಪಟ್ಟೀಲಿ ಅಥವಾ ಅಡಿಕೆ ಪಟ್ಟೀಲಿ ಮಾಡಿರೋ ಪ್ಲೇಟಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು, ತುಂಬ ಶ್ರೇಷ್ಠ ಅಂತೇಳಿ. ನನಗದು ಗೊತ್ತಿರಲಿಲ್ಲ. ಸರಿ ಇವಾಗ ಹೇಳಿದ್ರಲ್ಲ, ಇನ್ಮೇಲೆ ಹಂಗೆ ಮಾಡೋಣ ಅಂಥೇಳಿ ಮನೇಲಿ ಹೆಂಗೋ ಇತ್ತಲ್ಲ ಅದರಲ್ಲೇ ಎಲ್ಲನೂ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ತುಳಸಿ ಕಟ್ಟೆನೂ ಕೂಡ ತೊಗೊಂಡು ಬಂದಿಟ್ಟು ಅದಕ್ಕೆ ಬ್ಲೌಸ್ ಪೀಸ್ ಬರುತ್ತಲ್ವ, ಅದನ್ನು ಹಂಗೆ ಸುತ್ತಿದ್ದೀನಿ. ನನಗೆ ನೆರಿಗೆ ಮಾಡಿ ಹಾಕ್ಲಿಕ್ಕೆ ಇಷ್ಟ, ಆದರೆ ಇವತ್ತು ಟೈಮ್ ಆಗಲಿಲ್ಲ. ಈಗ ನಮ್ಮ ಚಿಕ್ಕಿ ಎಲ್ಲ ಬಂದಿದ್ರಲ್ವ, ಅವ್ರಿಗೂ ಕೂಡ ಸ್ವಲ್ಪ ಸಮಯ ಕೊಡಬೇಕು. ಹಾಗಾಗಿ ಒಂಚೂರು ಬೇಗನೆ ಪೂಜೆನೆಲ್ಲ ಮುಗಿಸ್ಕೊಂಡು ಬಿಡೋಣ ಅಂತೇಳಿ ಚೂರು ಬೇಗನೆ ಮಾಡ್ತಾಯಿದ್ದೀನಿ. ಹಾಗೆ ಕೆಲವೊಬ್ಬರು ತುಳಸಿ ಕಟ್ಟೆನ ಒಳಗಡೆ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ, ಹೊರಗಡೆನೇ ಇಟ್ಟು ಮಾಡಬೇಕು ಅಂತ. ನಾನು ಕೂಡ ಪ್ರತಿ ವರ್ಷ ಹೊರಗಡೆನೇ ಮಾಡ್ತಾಯಿದ್ದೆ. ಈ ವರ್ಷ ಏನಂದರೆ ಸಂಜೆ ಟೈಮು ಸ್ವಲ್ಪ ಥಂಡಿ ಜಾಸ್ತಿ ಇರುತ್ತೆ. ಅದಲ್ಲದೆ ಅಮ್ಮ ಸಂಜೆ ಟೈಮ್ ಹೊರಗಡೆ ಹೋಗೋದು ಬೇಡ ಅಂತ ಹೇಳ್ತಾರೆ, ಹೋಗಬಾರ್ದು ಅಂತ. ಹಾಗಾಗಿ ಹೊರಗಡೆ ಪೂಜೆ ಮಾಡಲಿಕ್ಕೆ ಹೋಗಲಿಲ್ಲ, ಒಳಗಡೆನೇ ತಂದಿಟ್ಟು ಪೂಜೆ ಮಾಡಿದ್ದು. ಏನಾಗಲ್ಲ, ಹಿಂಗೆ ಮಾಡಿದ್ರು ಕೂಡ ನಡೆಯುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಒಳಗಡೆನೇ ಪೂಜೆ ಮುಗಿಸ್ಕೊಂಡ್ವಿ. ಸುಮಾರು ಒಂದು 7 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಆಗೇ ಹೋಯಿತು. ನಾನು ಹಂಗೆ ಅಂದ್ಕೊಂಡೆ, ಸಮಯ ಮೀರೋಕ್ಕಿಂತ ಮುಂಚೆನೇ ಮಾಡಿಬಿಡೋಣ ಅಂತ. ಹಾಗಾಗಿ ಬೇಗನೆ ಮಾಡಿದ್ವಿ. ಇನ್ನು ಅಲ್ಲಿ ಪುಟಾಣಿ ದೀಪಗಳಿದ್ದಾವೆ ನೋಡಿ, ಅದನ್ನು ನಾನು ಒಂದು
ಒಂದು 2 ವರ್ಷದ ಹಿಂದೆ ಶಾಪಲ್ಲೇನೋ ಇಡಲಿಕ್ಕೆ ಅಂತೇಳಿ ತೊಗೊಂಡಿದ್ದು. ಆ ದೀಪ ಇವತ್ತು ನನ್ನ ಕೈಗೆ ಸಿಕ್ತು. ಒಳಗಡೆ ಕ್ಯಾಂಡಲ್ ಇನ್ನೂ ಇತ್ತು, ಹಾಗಾಗಿ ಆ ದೀಪನೇ ಹಚ್ಚಿದೆ. ಸಾಮಾನ್ಯವಾಗಿ ತುಳಸಿ ಹಬ್ಬದ ದಿನ ಮಣ್ಣಿನ ಹಣ್ತೇನ ಹಚ್ಚಬೇಕು, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇವತ್ತು ಸ್ವಲ್ಪ ಟೈಮ್ ಸಾಲಿಲ್ಲ ನೋಡಿ, ಎಲ್ಲ ಗಿಡಿಬಿಡಿಲಾಗ್ಬಿಡ್ತು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನನಗೆ ಮನಸ್ಸಿಗೆ ತೃಪ್ತಿ ಕೊಡೋವಷ್ಟು ಅಲಂಕಾರ ಮಾಡಿ ಪೂಜೆ ಮಾಡಿದ್ದಾಯಿತು. ಇನ್ನು ನೈವೇದ್ಯಕ್ಕೂ ಕೂಡ ಇವತ್ತು ಯಾವುದೇ ಥರ ಪ್ರಸಾದ ಮಾಡೇ ಇರಲಿಲ್ಲ. ಮನೇಲಿ ಹಾಲಿತ್ತಲ್ಲ, ಹಾಲನ್ನೇ ಇಟ್ಟು ನೈವೇದ್ಯ ಮಾಡಿಬಿಟ್ಟೆ. ಸಮಯ ಆಗಲಿಲ್ಲ ನೋಡಿ, ಎಲ್ಲ ಗಡಿಬಿಡಿಲಿತ್ತು. ಹಾಗಾಗಿ ನಮ್ಮ ಮನೇಲಿ ಏನಿದೆಯೋ ಅದನ್ನೇ ಇಟ್ಟು ಮಾಡೋಣಪ್ಪ ಅಂತ ಅಂದ್ಕೊಂಡು ಭಕ್ತಿಯಿಂದ ಪೂಜೆ ಮುಗಿಸ್ಕೊಂಡಿದ್ದಾಯಿತು. ಇನ್ನು ನಮ್ಮ ಚಿಕ್ಕಿಯವರು ಅಡುಗೆ ರೆಡಿ ಮಾಡ್ತಾ ಇದ್ದಾರೆ. ಅವರು ಈ ತಿಂಗಳು ನಾನ್ ವೆಜ್ ತಿನ್ನಲ್ಲ, ನಮ್ಮ ಕಡೆ ಯಾರು ಕೂಡ ನಾನ್ ವೆಜ್ ತಿನ್ನಲ್ಲ, ಕಾರ್ತಿಕ್ ಮಾಸ ಅಲ್ವಾ, ಹಾಗಾಗಿ ಇನ್ನಿವತ್ತು ಹಬ್ಬ ಕೂಡ ಅಲ್ವಾ, ಹಾಗಾಗಿ ಪಾಲಕ್ ಪನ್ನೀರ್ನ ಮಾಡ್ತಾ ಇದ್ದೀವಿ. ನಮ್ಮ ಚಿಕ್ಕಿ ಒಂಥರ ಮಾಡ್ತಾರೆ, ನಾನು ಒಂಥರ ಮಾಡ್ತೀನಲ್ವ, ಅದಕ್ಕೆ ನಮ್ಮ ಚಿಕ್ಕಿ ನೀನು ಹೆಂಗೆ ಮಾಡ್ತೀಯ ಅದನ್ನು ಹೇಳು, ನಾನು ಅದೇ ಥರ ಮಾಡಿಕೊಡ್ತೀನಿ ಅಂತೇಳಿ ಅವರೇ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಚಿಕ್ಕಿ ಅಡುಗೆ ಅದೆಲ್ಲ ಹಾಕಿರೋರು ಇವರು, ಒಗ್ಗರಣೆ ಹಾಕಿ ಇಟ್ಕೆ ಚಿಕ್ಕಿ ಅಡುಗೆ. ಇವತ್ತು ಮಾಡಿದ ಪಾಲಕ್ ಪನ್ನೀರ್ ರೆಸಿಪಿ ಹೊಸ್ದಾಗಿ ಮಾಡಿದ್ದು, ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸಾಮಾನ್ಯವಾಗಿ ಪಾಲಕ್ ಪ್ಯೂರಿನ ಮೊದಲು ಹಾಕಿ ಅದಾದಮೇಲೆ ಮಸಾಲೆನೆಲ್ಲ ಹಾಕ್ತೀವಲ್ವ, ಇದನ್ನು ಸ್ವಲ್ಪ ಉಲ್ಟಾ ಮಾಡಬೇಕು. ಹಾಗೆ ಆ ಮಸಾಲೆನೂ ಕೂಡ ಅಷ್ಟೇ ನಾನು ಬೇರೆ ಥರ ತೆಗೆಸಿರೋ ಅಂಥದ್ದು. ನೆಕ್ಸ್ಟ್ ಟೈಮ್ ನಾನು ಯಾವಾಗಾದ್ರೂ ಮತ್ತೆ ಮಾಡ್ತೀನಲ್ವ, ಆವಾಗ ರೆಸಿಪಿನ ಶೇರ್ ಮಾಡ್ತೀನಿ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಯಿತು ಇವತ್ತು ಮಾಡಿದ್ದು. ಇದೇನು ಸ್ವೀಟಾ? ಅಲ್ಲ, ನೆಲ್ಲಿಕಾಯಿ. ನೆಲ್ಲಿಕಾಯಲ್ಲಿ ದೀಪ ಮಾಡಿರೋದಾ? ಇವತ್ತು ನೆಲ್ಲಿಕಾಯಲ್ಲಿ ದೀಪ ಮಾಡಿ ಪೂಜೆ ಮಾಡಿದ್ರೆ ಒಳ್ಳೇದು. ಒಳ್ಳೇದಾಗಿ. ಅಲ್ಲ, ಇವ ನೆಂಟರು ಬಂದಿರೋರ್ ಕೈಲಿ ಕೆಲಸ ಮಾಡಿಸ್ತಾ ಇದೆಯಲ್ಲ. ನಾನ್ ಮಾಡಿದ್ದು ಚಪಾತಿ ಮಂದ ಗೊತ್ತಾಳೆ ಅಂತ ಮಾಡ್ತಾವ್ರೆ. ನೀವು ತೆಳ್ಳು ಗೊತ್ತಿರುವ ಒಂದ್ 2 ಮಾಡ್ದೆ, ನಮ್ಮ ಯಜಮಾನ್ ಒಪ್ಪಕ್ಕಿಲ್ಲ. ಅಮ್ಮ ಅಂದಳು, ಅಲ್ಲಕ್ಕ ಇನ್ನೂ ಹಸಿ ಅಮ್ಕಿ ಒತ್ತಿರ ತೆಳ್ಳಗೆ. ನಂಗ್ ಬರಲ್ಲ ಅಷ್ಟೇ. ರೊಟ್ಟಿ ಮಾಡ್ದಾಗ ಮಾಡಿದ್ರು, ಅದಕ್ಕೆ ಬೇಡ ಬಿಟ್ರಮ್ಮ ಅಂದು. ಇಲ್ಲ ಸ್ವಲ್ಪ ಒತ್ಕೊಡು ನೀನೆ. ಒತ್ತುತ್ತೀನಿ, ನನಗೆ ಬೇಯಿಸ್ತಾ ಇದ್ದೀನಿ. ನಂಗೆ ರೌಂಡ್ ಗೊತ್ತಾಗ ಬರಲ್ಲ ಅಕ್ಕ, ಇಲ್ಲಾಂದ್ರೆ ಒತ್ತಾ ಇದೆ. ನಾನೇ ಮಾಡಿರೋದು, ಚಪಾತಿ ಮಾತ್ರ ಒತ್ತವ್ರೆ. ಪಾಲಕ್ ಪನ್ನೀರ್ ಯಾರಮ್ಮ ಮಾಡಿದ್ರು? ನಾನೇ ಮಾಡಿರೋದು. ಅವರು ನೀವ್ ಮಾಡಿದೀರಾ ಅಕ್ಕ? ಆಯ್ತು ಕತೆ ಹೆಂಗಾರ ಇವತ್ತು ಪಾಪ ಅವರು ಇನ್ನೊಂದ್ ದಿವಸ ಬರ್ಬಾರ್ದು ಅಂತ ಏನೋ ಸ್ಕೆಚ್ ಹಾಕಿದ್ರೆ ನೀವು. ಶಿಲ್ಪನೇ ಎಲ್ಲ ಅದ ಮಾಡಿರೋದು, ಸುಮ್ಮನೆ ಒಗ್ಗರಣೆ ಹಾಕಿರೋದು ನಾವಷ್ಟೇ. ಸುಳ್ಳು ಹೇಳ್ತಾರೆ. ಹೀರೆಕಾಯಿ ಮಾಡ್ಬೇಕು ತಾನೆ ಇವತ್ತು? ಅಲ್ಲ, ಪಾಲಕ್ ಪನ್ನೀರ್ಗೆ ಏನೇನ್ ಹಾಕ್ಬೇಕು ಅಂತ ಕೇಳು ಈಗ. ಪಾಲಕ್ ಪನ್ನೀರ್ಗೆ ಏನೇನ್ ಹಾಕ್ಬೇಕಕ್ಕ? ಅದೇ ಎಲ್ಲ ಹಾಕಿದೀವಿ. ಹೀರೆಕಾಯಿ ಪಲ್ಯ, ಹೀರೆಕಾಯಿ ಸಾರು ಮಾಡ್ಬೇಕು ತಾನೆ ನೆಂಟ್ರು ಬಂದಾಗ? ಮಾಡಿದೀವಿ. ತರಕಾರಿ ಬಜ್ಜು, ಈರುಳ್ಳಿ ಬಜ್ಜಿ, ಪನ್ನೀರು, ಚಪಾತಿ. ಅವ್ರು ಯಾವಾಗ್ಲೂ ನಮ್ಮನೆ ಹೀರೆಕಾಯಿ ಮಾಡಿ ಮಾಡಿ ಇವ್ರಿಗಂತೂ ಬೇಸರ ತಂದ್ಬಿಟ್ಟಿದ್ರು. ಇವ್ರು ಹೇಳ್ಬಿಟ್ರು, ನನ್ಗೇನ್ ಬೇಕಾದ್ರೂ ಮಾಡ್ಕೊಡಿ, ನಮ್ಮ ಮನೇಲಿ ಹೀರೆಕಾಯಿ ಮಾತ್ರ ಮಾಡಬೇಡಿ ಅಂತ ಕೊಟ್ಟೆ. ಇನ್ನು ಈ ಕಡೆ ಚಪಾತಿನೂ ಕೂಡ ನಾವು ರೆಡಿ ಮಾಡಿಬಿಟ್ಟಿದ್ದಾಯಿತು. ಏನಿಲ್ಲ, ಮಾಮೂಲಿಯಾಗಿ ಚಪಾತಿ ಮಾಡಿ ಪಾಲಕ್ ಪನ್ನೀರ್ ಮಾಡಿದ್ದು. ಅದ್ರ ಜೊತೆಗೆ ಅಮ್ಮ ಮಧ್ಯಾಹ್ನ ಕಲಕ್ಕ ಅವರೆಲ್ಲ ಬಂದಿದ್ರಲ್ಲ, ಅವ್ರಿಗೆ ಅಂತೇಳಿ ಬಜ್ಜಿನ ಮಾಡಿದರು. ಅದಕ್ಕೆ ಇನ್ನೊಂದು ಸ್ವಲ್ಪ ಈರುಳ್ಳಿನೆಲ್ಲ ಸೇರಿಸಿ ಇನ್ನೊಂದು ಸ್ವಲ್ಪ ಬಜ್ಜಿ ಅವ್ರು ಮಾಡಿದ್ರು. ಇನ್ನು ಈ ಕಡೆ ನಮ್ಮ ಚಿಕ್ಕಪ್ಪ ಕಾಂತಾರ 2 ಫಿಲ್ಮು ಇವಾಗ ಪ್ರೈಮಿಗೆ ಬಂದಿದೆ ನೋಡಿ, ಹಾಗಾಗಿ ಅವ್ರು ಕುತ್ಕೊಂಡು ನೋಡ್ತಾ ಇದ್ರ. ಇನ್ನು ನಮ್ಮ ಸಾನು ಅಂತೂ ಸಂಜೆಯಿಂದನೂ ಕೂಡ ಕಾಯ್ತಾ ಇದ್ದಿದ್ದು, ಭಾವ ಬರ್ತಾರೆ ಹಾಗೆ ಸಂತು ಅಣ್ಣ ಬರ್ತಾರೆ ಅಂತ ಹೇಳ್ಬಿಟ್ಟು. ಅವರಿಬ್ಬರು ಕೂಡ ಬರಲಿಲ್ಲ ಇವತ್ತು, ಪಾಪ ಕೆಲಸ ಇತ್ತು ಅಂತ. ಹಂಗ ಕಾಯ್ದು ಸಾಕಾಗಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ದೇನೆ. ಇವಾಗ ಎದ್ದು ಬಂದಿರೋದಕ್ಕೆ ಅಪ್ಪು ರೇಗಿಸ್ತಾ ಇದ್ದಾರೆ. ನಿದ್ದೆ ಇನ್ನ ಬಿಟ್ಟಿಲ್ವಾ? ನನ್ ಮಗ ಎದ್ದವನೇ, ನೀನೇ ಎದ್ದೊಳ್ತಾ ಇಲ್ವಾ ಇನ್ನ? ಸ್ಕೂಲ್ ಎಷ್ಟು ದಿನ ರಜಾ ಇಲ್ವಾ? ರಜಾ ಹಾಕೊಂಬಂದ ಪಾಪನ್ ನೋಡಕ್ ಬಂದ? 12 ಗಂಟೆಯಿಂದನೇ ಹಿಂಸೆ ಕೊಟ್ಟಿರೋದಂತೆ. ಬರ್ಬೇಕು ತಾನೆ ಅಂಗಡಿಗೆ? ಶಿಲ್ಪಕರ್ ನಡ್ಕೊಂಬಂದ್ಬಿಡ್ಬೋದು. ಹಾ, ಅಲ್ಲಿ ಬರ್ಬೇಕಾದ್ರೆ ಬರೋಕ್ಕೆ ಹೋಗ್ತೀವಿ ಅಂತ ಹೇಳ್ದಾಗಿಂದನೂ ಶುರು, ಹೋಗೋಣ ಪಾಪ ನೋಡ್ಬೇಕು ಅಂತ. ನೋಡ್ದ ಪಾಪನ ಮಾತಾಡ್ಸ್ತಾ? ಚೆನ್ನಾಗವ್ರ ಸಾನು?
ಹೆಂಗ ನೋಡಕ್ಕೆ ನಿಂತಾರನೇ ಅವರ ಇಲ್ವಾ? ಊಟ ಮಾಡ್ಲಿ ಸುಮ್ಮನೆ ಯಾವ ತರ ಅವ್ರೆ? ಊಟ ಮಾಡಿ ಇಷ್ಟೊತ್ತು ಎಷ್ಟು ಮಾತು ಗೊತ್ತಾ? ಹಾ ವಟ 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 ಅಂತ ಇದ್ದಿದ್ದು, ನಿದ್ದೆ ಮಾಡಿ ಎದ್ದಿರೋದಕ್ಕೆ ಮಾತೇ ಬರ್ತಾ ಇಲ್ಲ. ಇನ್ನಿವತ್ತಿನ ವ್ಲಾಗ್ ಕೂಡ ಇಷ್ಟೇ. ಪೂರ್ತಿಯಾಗಿ ವ್ಲಾಗ್ನ ನೋಡಿರ್ತೀರ ಅನ್ಕೋತೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದ್ದು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ.